ನಮಸ್ಕಾರ. ಒಂದು ಕ್ಷಣ ಯೋಚನೆ ಮಾಡಿ. ಒಂದು ಕತ್ತರಿಸಿದ ತಲೆ, ಬಂಡೆ ಮೇಲೆ ನಗ್ತಾ ಕೂತಿದೆ, ಸುತ್ತಲೂ ದುಡ್ಡಿನ ರಾಶಿ. ಆದ್ರೆ ದೇಹ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಹೌದು, ಜಿಯೋ ಹಾಟ್‌ಸ್ಟಾರ್ನ ಹೊಸ ಸೀರೀಸ್ ಮುತ್ತು ಅಲಿಯಾಸ್ ಕಾಟಾನ್ ಶುರುವಾಗೋದೇ ಇಂತಹ ಒಂದು ಶಾಕಿಂಗ್ ದೃಶ್ಯದಿಂದ. ಇದು ಖಂಡಿತ ನಿಮ್ಮ ರೆಗ್ಯುಲರ್ ಕ್ರೈಮ್ ಥ್ರಿಲ್ಲರ್ ಅಲ್ಲ. ಹಾಗಿದ್ರೆ ಈ ಕಥೆಯ ಅಸಲಿ ರಹಸ್ಯ ಏನು? ಬನ್ನಿ ಒಟ್ಟಿಗೆ ಸೇರಿ ಇದನ್ನ ಭೇದಿಸೋಣ. ಇಡೀ ಕಥೆಯ ಸೆಂಟ್ರಲ್ ಪಾಯಿಂಟ್ ಒಂದೇ ಒಂದು ಪ್ರಶ್ನೆ. ಈ ಮುತ್ತು ಆಕ್ಚುಲಿ ಯಾರು? ಕೆಲವರು ಹೇಳ್ತಾರೆ ಅವನು ಜನರನ್ನ ಕಾಪಾಡೋ ದೇವ್ರು ಅಂತ. ಇನ್ನು ಕೆಲವರ ಪ್ರಕಾರ ಅವನೊಬ್ಬ ಭಯಂಕರ ರಾಕ್ಷಸ. ಮತ್ತೆ ಕೆಲವರಿಗೆ ಅವನು ಕಣ್ಣಿಗೆ ಕಂಡ ಪವಾಡ. ಕಥೆ ಮುಂದೆ ಸಾಗಿದಂತೆ ನಮಗೆ ಉತ್ತರ ಸಿಗೋದು ಹಾಗಿರ್ಲಿ, ಪ್ರಶ್ನೆಗಳ ಸುಳಿಯಲ್ಲೇ ನಾವಿನ್ನೂ ಆಳಕ್ಕೋಗ್ತೀವಿ. ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು ಹಳ್ಳಿಯ ಹೊರಗಡೆ ಒಂದು ದೊಡ್ಡ ಬಂಡೆ, ಅದರ ಮೇಲೆ ನಗ್ತಿರೋ ಹಾಗೆ ಕಾಣೋ ಒಂದು ಕತ್ತರಿಸಿದ ತಲೆ, ಸುತ್ತಲೂ ನೋಟಿನ ಕಂತೆಗಳು, ಆದರೆ ಬಾಡಿ ಮಾತ್ರ ಮಿಸ್ಸಿಂಗ್. ಇದೊಂದೇ ದೃಶ್ಯ ಸಾಕು ಮೈ ಜುಮ್ಮಣ್ಸೋಕೆ ಅಲ್ವಾ? ಇದೇ ನಮ್ಮನ್ನ ಸಾವಿರಾರು ಪ್ರಶ್ನೆಗಳ ಜೊತೆ ಒಂದು ದೊಡ್ಡ ರಹಸ್ಯದ ಲೋಕಕ್ಕೆ ಎಳ್ಕೊಂಡು ಹೋಗುತ್ತೆ. ಸರಿ, ಈ ರಹಸ್ಯವನ್ನ ಬಿಚ್ಚಿಡೋದು ಹೇಗೆ? ಇಲ್ಲೇ ನೋಡಿ, ಈ ಸೀರೀಸ್ನ ಅಸಲಿ ಮ್ಯಾಜಿಕ್ ಇರೋದು. ಇದರ ನಿರೂಪಣೆಯಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಇಲ್ಲಿ ಸತ್ಯ ಅಂದ್ರೆ ಒಂದೇ ಅಲ್ಲ, ಯಾರು ಕತೆ ಹೇಳ್ತಿದ್ದಾರೆ ಅನ್ನೋದರ ಮೇಲೆ ಸತ್ಯ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಇದಕ್ಕೆ ಸಿನಿಮ್ಯಾಟಿಕ್ ಭಾಷೆಯಲ್ಲಿ ಒಂದು ಹೆಸರಿದೆ. ಅದನ್ನ ರಶೋಮನ್ ಎಫೆಕ್ಟ್ ಅಂತ ಕರೀತಾರೆ. ಹಾಗಿದ್ರೆ ಏನಿದು ರಶೋಮನ್ ಎಫೆಕ್ಟ್? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ಜಪಾನ್ನ ಫೇಮಸ್ ಸಿನಿಮಾ ರಶೋಮನ್ನಿಂದ ಬಂದಿರೋ ಟೆಕ್ನಿಕ್. ಅಂದ್ರೆ ಒಂದೇ ಒಂದು ಘಟನೆ, ಆದ್ರೆ ಅದಕ್ಕೆ ಹಲವು ಸತ್ಯಗಳು. ಪ್ರತಿಯೊಬ್ಬ ಸಾಕ್ಷಿಯೂ ನಡೆದ ಘಟನೆಯನ್ನ ಅವರವರ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಾರೆ. ಮಜಾ ಅಂದ್ರೆ ಒಂದೊಂದು ವರ್ಷನ್ ಕೂಡ ಇನ್ನೊಂದಕ್ಕೆ ಕಂಪ್ಲೀಟ್ ಆಪೋಸಿಟ್ ಆಗಿರುತ್ತೆ. ಈ ಸೀರೀಸ್ನಲ್ಲಿ ಇದೇ ಟೆಕ್ನಿಕ್ಕನ್ನ ಎಷ್ಟು ಅದ್ಭುತವಾಗಿ ಬಳಸ್ಕೊಂಡಿದ್ದಾರೆ ಅಂದ್ರೆ, ಒಬ್ಬ ಸಾಕ್ಷಿಗೆ ಮುತ್ತು ದೇವ್ರ ಥರ, ಎಲ್ಲರನ್ನೂ ಕಾಪಾಡೋ ಹೀರೋ ಥರ ಕಾಣಿಸ್ತಾನೆ. ಇನ್ನೊಬ್ಬ ಸಾಕ್ಷಿ ಪ್ರಕಾರ ಅವನೊಂಥರ ಮೃಗ, ರಾಕ್ಷಸ. ಹೀಗೆ ಪ್ರತಿಯೊಂದು ಪಾತ್ರನೂ ಮುತ್ತುವಿನ ಬಗ್ಗೆ ಕಂಪ್ಲೀಟ್ ಡಿಫ್ರೆಂಟ್ ಚಿತ್ರಣ ಕೊಡುತ್ತೆ. ಆ್ಯಂಡ್ ಇಲ್ಲಿರೋ ಸರ್ಪ್ರೈಸ್ ಏನಂದ್ರೆ, ಪ್ರತಿಯೊಂದು ಕಥೆನೂ ನಮ್ಗೆ ನಿಜ ಅನ್ಸುತ್ತೆ. ಹೀಗೆ ಬೇರೆ ಬೇರೆ ಕಥೆಗಳು, ಬೇರೆ ಬೇರೆ ಸತ್ಯಗಳು, ಇವೆಲ್ಲವನ್ನು ಒಂದೇ ದಾರದಲ್ಲಿ ಪೋಣಿಸಿ ಹಿಡಿದಿಡೋ ಶಕ್ತಿ ಅಂದ್ರೆ ಅದು ವಿಜಯ್ ಸೇತುಪತಿ ಅವರ ಅಸಾಧಾರಣ ನಟನೆ. ಅವರೇ ಈ ಇಡೀ ಕಥೆಯ ಜೀವಾಳ. ವಿಜಯ್ ಸೇತುಪತಿಯವರ ಆಕ್ಟಿಂಗ್ ಬಗ್ಗೆ ಹೇಳೋಕೆ ಈ ಒಂದು ಮಾತು ಸಾಕೇನೋ. ಅವರು ಸ್ಕ್ರೀನ್ ಮೇಲೆ ಬರೋಕ್ಕೂ ಮುಂಚೆನೇ ಅವರ ಪ್ರೆಸೆನ್ಸ್ ಫೀಲ್ ಆಗುತ್ತೆ ಅಂತ. ಇದು ಅಕ್ಷರಶಃ ಸತ್ಯ. ಅವರ ಪಾತ್ರದ ಪ್ರಭಾವ ಇದೆಯಲ್ಲ, ಅದು ನಮ್ಮನ್ನ ಆವರಿಸ್ಕೊಂಡ್ಬಿಡುತ್ತೆ. ಇದು ತುಂಬಾನೇ ರೇರ್ ಕ್ವಾಲಿಟಿ ಅಲ್ವಾ? ಅವರ ನಟನೆಯ ಮ್ಯಾಜಿಕ್ ಏನು ಗೊತ್ತಾ? ಅವರು ಒಂದೇ ಸಮಯದಲ್ಲಿ ಒಬ್ಬ ರಕ್ಷಕನಾಗಿಯೂ ಕಾಣ್ತಾರೆ, ಒಬ್ಬ ರಾಕ್ಷಸನಾಗಿಯೂ ಕಾಣ್ತಾರೆ. ಈ ಎರಡೂ ಭಾವಗಳನ್ನ ಅವರು ಜೀವಿಸ್ತಾರೆ. ಅವರ ಸಟಲ್ ಆಕ್ಟಿಂಗ್, ಆ ಡೈಲಾಗ್ ಡೆಲಿವರಿ, ಪ್ರತಿಯೊಬ್ಬ ಸಾಕ್ಷಿ ಹೇಳೋ ಕಥೆನೂ ನಿಜ ಇರ್ಬೋದು ಅಂತ ನಾವೇ ನಂಬೋ ಹಾಗೆ ಮಾಡ್ಬಿಡ್ತಾರೆ. ಇದೇ ನೋಡಿ ಅವರ ನಟನೆಯ ಟೆಕ್ನಿಕಲ್ ಬ್ರಿಲಿಯನ್ಸ್. ಸರಿ, ನಟನೆ ಬಗ್ಗೆ ಮಾತಾಡಿದ್ದು ಆಯ್ತು. ಈಗ ಈ ಕಥೆಯ ಜಗತ್ತನ್ನ ಹೇಗೆ ಕಟ್ಟಿದ್ದಾರೆ, ಕ್ಯಾಮರಾ ಹಿಂದೆ ಯಾರೆಲ್ಲ ಇದ್ದಾರೆ ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಡ್ರೀಮ್ ಟೀಮ್ ಮತ್ತೆ ಒಂದಾಗಿದೆ ಅಂತಾನೆ ಹೇಳ್ಬೋದು. ಕಾಕಾಮುಟ್ಟೈ ಅನ್ನೋ ಅದ್ಭುತ ಸಿನಿಮಾ ಕೊಟ್ಟ ನ್ಯಾಷನಲ್ ಅವಾರ್ಡ್ ವಿನ್ನರ್ ಡೈರೆಕ್ಟರ್ ಎಂ ಮಣಿಕಂದನ್ ಮತ್ತು ವಿಜಯ್ ಸೇತುಪತಿ ಕಾಂಬೋ ಮತ್ತೆ ಬಂದಿದೆ. ಜೊತೆಗೆ ಮಧು ನೀಲಕಂಠನವರ ಕ್ಯಾಮ್ರಾ ವರ್ಕ್ ಮತ್ತೆ ಪ್ರೇಮಂ ಸಿನಿಮಾ ಫೇಮ್ ರಾಜೇಶ್ ಮುರುಗೇಶನ್ ಅವರ ಮ್ಯೂಸಿಕ್ ಇವೆಲ್ಲ ಸೇರಿ ಒಂದು ಮರೆಯಲಾಗದ ಅನುಭವನ ಕೊಡುತ್ತೆ. ಒಂದು ವಿಷಯವನ್ನ ಕ್ಲಿಯರ್ ಮಾಡ್ಕೋಬೇಕು. ಇದೇನೋ ಸಿಟಿಯಲ್ಲಿ ನಡೆಯೋ ಫ್ಯಾನ್ಸಿ ಕ್ರೈಮ್ ಥ್ರಿಲ್ಲರ್ ಅಲ್ಲ. ಇದರ ಜಗತ್ತು ಪಕ್ಕಾ ಹಳ್ಳಿ ಸೊಗಡು. ಪಾತ್ರಗಳು ಕೂಡ ಮಣ್ಣಿನ ಮಕ್ಕಳು. ಇಲ್ಲಿ ಆರ್ಟಿಫಿಷಿಯಲ್ ಅನ್ನೋ ಮಾತೇ ಇಲ್ಲ. ಎಲ್ಲವೂ ಹಳ್ಳಿಯ ಮಣ್ಣಿನಷ್ಟೇ ಸಹಜ, ಅಷ್ಟೇ ನೈಜ. ಇಷ್ಟೆಲ್ಲ ಅದ್ಭುತವಾಗಿದ್ರೂ ಈ ಸೀರೀಸ್ ನೋಡುವಾಗ ಕೆಲವೊಂದು ಚಾಲೆಂಜಸ್ ಕೂಡ ಇವೆ. ಅದ್ರ ಬಗ್ಗೆನೂ ತಿಳ್ಕೊಂಡ್ರೆ ಒಳ್ಳೇದಲ್ವಾ? ಮೊದಲು ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ವಿಜಯ್ ಸೇತುಪತಿಯವರ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್. ಎರಡನೇದು ತುಂಬಾನೇ ಬೋಲ್ಡ್ ಆಗಿರುವ ರಶೋಮನ್ ಸ್ಟೈಲ್ ಕಥೆ. ಮೂರನೇದು ಆ ಹಳ್ಳಿಯ ನೈಜ ವಾತಾವರಣ. ಕೊನೆಯದಾಗಿ ಇದೊಂದು ಕ್ರೈಮ್ ಕಥೆ ಆದರೂ ಅದರಿಂದೇ ಒಂದು ಡೀಪ್ ಫಿಲಾಸಫಿ ಇದೆ. ಇದೆಲ್ಲ ಸೇರಿ ಈ ಸೀರೀಸ್ನ ಸ್ಪೆಷಲ್ ಆಗಿ ಮಾಡುತ್ತೆ. ಆದರೆ ಕೆಲವು ಮೈನಸ್ ಪಾಯಿಂಟ್ಸ್ ಕೂಡ ಇವೆ. ಇದರ ಪೇಸ್ ಅಂದ್ರೆ ಕಥೆ ಸಾಗುವ ವೇಗ ಕೆಲವೊಮ್ಮೆ ತುಂಬಾನೇ ಸ್ಲೋ ಅನ್ಸ್ಬಹುದು. ಮತ್ತೆ ಇದು ಲೀನಿಯರ್ ಆಗಿ ಹೋಗಲ್ಲ, ಅಂದ್ರೆ ಸ್ಟ್ರೈಟ್ ಆಗಿ ಕಥೆ ಹೇಳಲ್ಲ. ಹಾಗಾಗಿ ಪೂರ್ತಿ ಗಮನ ಕೊಟ್ಟು ನೋಡ್ಬೇಕು. ಬೇರೆ ಏನೋ ಕೆಲಸ ಮಾಡ್ತಾ ಸುಮ್ಮನೆ ಫೋನ್ನಲ್ಲಿ ನೋಡೋ ಸೀರೀಸ್ ಅಂತೂ ಇದಲ್ಲ. ಹಾಗಾದ್ರೆ ಫೈನಲ್ ವರ್ಡಿಕ್ಟ್ ಏನು? ಈ ಸೀರೀಸ್ ನೋಡ್ಬೇಕಾ ಬೇಡ್ವಾ? ಯಾರಿಗೆಲ್ಲ ಇದು ಇಷ್ಟ ಆಗ್ಬೋದು? ಬನ್ನಿ ಕೊನೆಯ ತೀರ್ಮಾನಕ್ಕೆ ಬಂದ್ಬಿಡೋಣ.
ಯಾರಿಗೆಲ್ಲ ಇದು ಇಷ್ಟ ಆಗ್ಬೋದು ಅಂದ್ರೆ ವಿಕ್ರಮ್ ವೇದ ಥರ ಸರಿ ತಪ್ಪುಗಳ ನಡುವೆ ಕನ್ಫ್ಯೂಸ್ ಮಾಡೋ ಕಥೆಗಳು ಇಷ್ಟ ಆಗೋರಿಗೆ, ಸ್ಲೋ ಬರ್ನ್ ಆಗೋ ಮಲಯಾಳಂ ಕ್ರೈಮ್ ಡ್ರಾಮಾಗಳ ಫ್ಯಾನ್ಸ್ಗೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ವಿಜಯ್ ಸೇತುಪತಿ ಅವರ ಆಕ್ಟಿಂಗ್ ಅನ್ನು ಆರಾಧಿಸೋರಿಗೆ ಇದು ನಿಜವಾಗ್ಲೂ ಒಂದು ಹಬ್ಬದೂಟನೇ ಸರಿ. ಸೊ ಈ 10 ಎಪಿಸೋಡ್ನ ಸೀರೀಸ್ನ ಜಿಯೋ ಹಾಟ್‌ಸ್ಟಾರ್‌ನಲ್ಲಿ ನೋಡ್ಬೋದು. ಖುಷಿ ವಿಷಯ ಅಂದ್ರೆ ಇದು ನಮ್ಮ ಕನ್ನಡದಲ್ಲೂ ಲಭ್ಯವಿದೆ. ಅಷ್ಟೇ ಅಲ್ಲ, ತಮಿಳು, ಹಿಂದಿ, ತೆಲುಗು ಸೇರಿ ಒಟ್ಟು 7 ಭಾಷೆಗಳಲ್ಲಿದೆ. ಆದ್ರೆ ಒಂದು ವಿಷಯ, ಇದಕ್ಕೆ ಎ ಸರ್ಟಿಫಿಕೇಟ್ ಇದೆ. ಅಂದ್ರೆ ಇದು ಅಡಲ್ಟ್ಸ್ ಓನ್ಲಿ